ಸ್ಯಾಂಡಲ್ವುಡ್ನ ಸದ್ಯದ ಹ್ಯಾಪನಿಂಗ್ ಹೀರೋಯಿನ್ಗಳಲ್ಲಿ ಅಮೃತಾ ಅಯ್ಯಂಗಾರ್ ಒಬ್ರು. ಅವರು ಕನ್ನಡಿಗರಿಗೆ ಹೆಚ್ಚು ಪರಿಚಯವಾಗಿದ್ದು ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ. ನಂತರ ಪಾಪ್ಕಾರ್ನ್ ಮಂಕಿ ಟೈಗರ್ ಹೆಚ್ಚು ಸದ್ದು ಮಾಡದಿದ್ದರೂ ಬಡವ ರಾಸ್ಕಲ್ ಸಿನಿಮಾ ಅವರಿಗೆ ಬ್ರೇಕ್ ನೀಡಿತು. ಗುರುದೇವ ಹೊಯ್ಸಳದಲ್ಲಿ ಮತ್ತೆ ಧನಂಜಯ್ ಅವರಿಗೆ ಜೊತೆಯಾದರು. ಅವರೀಗ ಫಾದರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಆರ್ ಚಂದ್ರು ನಿರ್ಮಾಣದ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಇದು. ಈ ಸಿನಿಮಾದೊಂದಿಗೆ ದಕ್ಷಿಣದ ಇತರೆ ಭಾಷೆಗಳ ಸಿನಿಮಾ ರಂಗಗಳಿಗೂ ಪರಿಚಯವಾಗುವ ಖುಷಿ ಅವರದು. ಫಾದರ್ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ 3ನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು 3-4 ದಿನ ಆ ಕತೆ ತುಂಬಾ ಕಾಡ್ತಾ ಇತ್ತು. ಅಂಡ್ ತುಂಬಾನೇ ಖುಷಿ ಆಯಿತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು, ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ. ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಈ ಕತೆ ಕೇಳ್ದಾಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ.